ನಮ್ಮ ಇಮೇಜನ್ನು ಯಾಕೆ ನಾವು ತೆಗೆದುಹಾಕಬೇಕು, ಅದರಿಂದ ಆಗುವಂಥ ಪ್ರಯೋಜನಗಳು ಏನು ಅಂಥೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದನ್ನು ನಿಮ್ಮ ಮುಂದೆ ಹೇಗೆ ನಾನು ಅರ್ಥ ಮಾಡಿಸ್ಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ನನ್ನ ಜೀವನದ ಬಗ್ಗೆ ಹೇಳ್ತಾ ನಿಮಗೆ ನಾನು ಇದನ್ನು ಅರ್ಥ ಮಾಡಿಸ್ತೀನಿ. ಅಪ್ಪ ಅಮ್ಮ ಅಕ್ಕ ಡಾಕ್ಟರ್ ಆಗಿರೋ ಕಾರಣ ಇಲ್ಲದಿರೋ ಪ್ರೆಷರ್ ನನ್ನ ಮೇಲೆ ಹೊರಗಡೆಯವರಿಂದ. ಮನೇಲಿ ಯಾವ ಪ್ರೆಷರ್ ಇರಲಿಲ್ಲ. ಏನಾದರೂ ಹುಷಾರು ತಪ್ಪಿದರೆ ಅಥವಾ ಹುಷಾರಿರಲಿಲ್ಲ ಅಂದರೆ, ಅಯ್ಯೋ ಡಾಕ್ಟರ್ ಮಗಳು ಹಾಕ್ಕೊಂಡು ನಿನಗೆ ಹಿಂಗಾಗೋದಾ, ಖರ್ಚು ಮಾಡಲ್ಲ ಅಂತಂದು ಕೂಡ ಅಯ್ಯೋ ಡಾಕ್ಟರ್ ಮಗಳು ಹಾಕ್ಕೊಂಡು ಇಷ್ಟು ಕೊಡೋಕ್ಕಾಗಲ್ವಾ, ಆರ್ಟ್ಸ್ ತೊಗೊಂಡ್ರೆ ಅಯ್ಯೋ ಡಾಕ್ಟರ್ ಮಗಳು ಹಾಕ್ಕೊಂಡು ಸೈನ್ಸ್ ತೊಗೊಳಕ್ಕಾಗಲ್ವಾ, ಎಲ್ಲಾದರೂ ಹೊರಗಡೆ ಹೋಗ್ತಿದ್ರೆ ಅಯ್ಯೋ ಡಾಕ್ಟರ್ ಮಗಳು ಹಾಕ್ಕೊಂಡು ಇದನ್ನೆಲ್ಲ ತಿನ್ನೋದಾ. ನನಗೆ ಹೆಂಗೆ ಅನ್ಸಕ್ಕೆ ಶುರು ಆಯ್ತಂದರೆ, ನಾನು ಏನು ಯಾಕಾದರೂ ಅಪ್ಪ ಇವ್ರಿಗೆ ನಾನು ಮಗಳಾಗಿ ಹುಟ್ಟಿದ್ದೀನಿ ಅಂತಂಥೇಳಿ ಆ ಥರದೊಂದು ಪ್ರೆಷರ್ನ ಹೊರಗಡೆ ಕ್ರಿಯೇಟ್ ಮಾಡ್ತಾಯಿದ್ರು. ನನಗನ್ಸಿತ್ತು ಮೇ ಬಿ ನಾನು ಇವ್ರ ಮಗಳಾಗ್ಲಿಕ್ಕೆ ಲಾಯಕ್ಕೆ ಇರಲಿಲ್ವೇನೋ ಅಂಥೇಳಿ. ಈ ಯೂಟ್ಯೂಬರು ಕೋಚ್ ಆದಮೇಲೆ ಪ್ರೆಷರ್ ಮತ್ತಿಷ್ಟು ಬೆಳೀತು. ನಾನು ಎಲ್ಲೇ ಹೋದರೂ ಏನೇ ಮಾಡಿದರೂ ಬೇಜಾರು ಮಾಡಿಕೊಂಡ್ರೆ, ಒಂದು ಚೂರು ನೆಗೆಟಿವ್ ಥಾಟ್ ಬಂದರೆ ಸಾಕು, ಹತ್ರೆ ಜಲಸ್ ಆದರೆ ಏನೇ ಆದರೂ ಕೂಡ ಹೇಳ್ತಿದ್ದದ್ದು ಅಂತೇನೆ, ಯೂಟ್ಯೂಬಲ್ಲಿ ಅಷ್ಟೆಲ್ಲ ಮಾತಾಡ್ತೀರಾ, ಕೋಚಿಂಗ್ ಎಲ್ಲ ಕೊಡ್ತೀಯಾ, ನೀವು ಹಿಂಗೆ ಮಾಡೋದು, ನೀ ಯಾಕೆ ಹಿಂಗೆ ಮಾಡ್ತೀಯ ಅಂತ. ನಾನು ಎಲ್ಲೂ ಕೂಡ ಹೇಳಲಿಲ್ಲಲ್ವ, ನಾನು ಎನ್ಲೈಟೆಂಡ್ ಪರ್ಸನ್ನು, ನನ್ನ ಮೇಲಿಂದ ಬರುತ್ತೆ, ನಾನು ನಿಮ್ಗೆ ಹೇಳ್ತೀನಿ ನನ್ನ ಲೈಫಲ್ಲಿ ಎಂಥದ್ದು ಪ್ರಾಬ್ಲಮ್ ಇಲ್ಲ ಅಂಥೇಳಿ. ಇಲ್ಲ, ನಾನು ಏನು ಅನುಭವಿಸ್ತೀನೋ, ನಾನು ಅದರಿಂದ ಹೆಂಗೆ ಹೊರಗೆ ಬರ್ತೀನೋ ನಾನು ಅದನ್ನೇ ನಿಮ್ಗೆ ಹೇಳ್ಕೊಡೋದು ಅಲ್ವಾ. ನಥಿಂಗ್ ಸ್ಪೆಷಲ್. ಮತ್ತು ಹಾಗಾದರೆ ನಾನು ಯಾಕೆ ಈ ಇಮೇಜನ್ನು ಮೇಂಟೈನ್ ಮಾಡಬೇಕು? ನೋಡಿ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ನಾವು ನಮ್ಮ 100% ಕೊಡಬೇಕಾಗತ್ತೆ. ಅಲ್ಲಿ ನಾವು ಆ ಒಂದು ರೋಲನ್ನು ನಿಭಾಯಿಸಬೇಕಾಗತ್ತೆ. ಆದರೆ ಎಲ್ಲ ಕಡೆಗೂ ಅದನ್ನು ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇನ್ನು ನಿಮ್ಮ ವಿಷಯಕ್ಕೆ ಬಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೋದು. ಆ ಕೆಲಸ ಮಾಡಬೇಕಾದಾಗ ನೀವು ಗಂಭೀರವಾಗಿರಬೇಕಾಗತ್ತೆ, ಅಥವಾ ಯಾರಿಗೊಬ್ರಿಗೆ ಬೈಬೇಕಾಗತ್ತೆ, ಯಾವುದೋ ಒಂದು ಇಮೇಜನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆ ಕೆಲಸದಲ್ಲಿ ಮಾಡಿ, ಆದರೆ ಅದು ಎಲ್ಲ ಕಡೆಗೂ ಆ ಒಂದು ಪ್ರೆಷರ್ನ ಹೊತ್ಕೊಂಡು ತಿರುಗಾಡುವ ಅವಶ್ಯಕತೆ ಇಲ್ಲ. ಇದರಿಂದ ಏನಾಗ್ತಿದೆ ಅಂತ ಹೇಳಿದರೆ, ನಮ್ಮತನವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನಾನು ಮಾಡ್ತಿದ್ದದ್ದು ಅಷ್ಟೇ ಅಲ್ಲ, ನಾನು ನನ್ನ ಮಗಳ ಜೊತೆಗೂ ಇದೇ ತಪ್ಪನ್ನು ಮಾಡಲಿಕ್ಕೆ ಹೋದೆ. ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ನನ್ನ ಮಗಳಿಗೆ ಯಾಕೆ ಬರಲ್ಲ, ನೀನು ಅದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ನಾನು ಎಲ್ಲರ ಹತ್ರನೂ ಮಾತಾಡ್ತೀನಿ, ನಗ್ತಾ ಇರ್ತೀನಿ, ನಾನು ಪಾಸಿಟಿವ್ ಆಗಿರ್ತೀನಿ, ನೀನು ಯಾಕೆ ಹಂಗೆ ತೊಗೊಳೋದ, ನೀನು ಹಾಗೆ ಮಾಡಬೇಕು ಅಂತ ಇಲ್ಲದಿರೋ ಪ್ರೆಷರ್ನ ಅವಳ ಮೇಲೆ ಹಾಕಿ, ಅವಳಿಗೂ ಕೂಡ ಒಂದು ಇಮೇಜನ್ನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ನ ನಾನು ಕ್ರಿಯೇಟ್ ಮಾಡ್ತಾಯಿದ್ದೆ. ನಾವು ಎಲ್ಲರೂ ಅದನ್ನೇ ಮಾಡ್ತೀವಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಯಾರೋ ಮಾಡಿದ್ರು, ಅಥವಾ ನಮ್ಮ ಸುತ್ತಮುತ್ತಲಿರೋರು ಮಾಡಿದ್ರು, ಯಾರೊಬ್ಬರು ನಮ್ಗೆ ಹೇಳಿದ್ರು, ನಾವು ಅದನ್ನೇ ಮಾಡ್ತೀವಿ. ನಮ್ಮ ಮಕ್ಕಳಿಗೂ ನಾವು ಅದನ್ನೇ ಮಾಡಲಿಕ್ಕೆ ಹೇಳ್ತೀವಿ. ನಮ್ಮತನವನ್ನು ಕಳ್ಕೊಂಡು ಇಂಥ ಒಂದು ಇಮೇಜನ್ನು ಮೇಂಟೈನ್ ಮಾಡಿ ಏನು ಮಾಡಲಿಕ್ಕಿದೆ ನಾವು ಲೈಫಲ್ಲಿ? ಅಂಥ ಒಂದು ಜೀವನ ನಮಗೆ ಬೇಕಾ? ನೀವು ಒಬ್ಬ ಪೊಲೀಸಾಗಿ ನಿಮ್ಮ ಕೆಲಸದಲ್ಲಿ ಶಿಸ್ತನ್ನು ತೋರಿಸಿ, ಅಲ್ಲಿ ಗಂಭೀರವಾಗಿ ನೀವು ಕೆಲಸವನ್ನು ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಕೆಲಸ ನಡೆಯಲ್ಲ. ಆದರೆ ಮನೆಗೆ ಬಂದಾಗ ನೀವು ಮಗನೋ ಮಗಳೋ ಹೆಂಡ್ತಿನೋ ಗಂಡನೋ ಅಪ್ಪನೋ ಅಮ್ಮನೋ ಆಗಿರ್ತೀರ. ಅಲ್ಲಿ ಕೂಡ ನಾನು ಪೊಲೀಸನ್ನ ಬುದ್ಧಿಯನ್ನು ತೋರಿಸ್ತೀನಿ, ನಾನು ಅಷ್ಟೇ ಗಂಭೀರವಾಗಿರ್ತೀನಿ ಅಂದರೆ, ಅದು ನೀವು ಮಾಡ್ಕೊಳ್ಳೋ ಮೋಸ ಅಲ್ವಾ? ನೀವು ಸಂಬಂಧಗಳಿಗೆ ಮಾಡೋ ಮೋಸ ಆಗಲ್ವಾ? ಆ ಇಮೇಜನ್ನು ಯಾಕೆ ಮೇಂಟೈನ್ ಮಾಡಬೇಕು? ಎಷ್ಟೋ ಜನ ಹೊರಗಡೆ ಹೆಣ್ಣು ಮಕ್ಕಳ ಒಂದು ಏನಂತಾರೆ, ಹಕ್ಕುಗಳಿಗೋ ಯಾವುದಕ್ಕೋ ಒಂದು ಹೋರಾಡ್ತಾ ಇರ್ತಾರೆ. ಆದರೆ ಮನೇಲಾಗುವಂಥ ಹೆಣ್ಣು ಮಕ್ಕಳಿಗೆ ಅವ್ರ ನ್ಯಾಯವನ್ನು ಒದಗಿಸ್ಕೊಳ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಭಯ, ಹೊರಗಡೆ ಇರೋರಿಗೆಲ್ಲ ನಾವು ಮಾಡ್ತೀವಿ, ಮನೇಲೂ ಹಿಂಗಾದಾಗ ಇವ್ರೇನು ಮಾಡೋಕ್ಕೆ ಸಾಧ್ಯ ಅಂತ ಅನ್ಕೋತಾರೆ. ಅಯ್ಯೋ ಊರ ಮಂದಿಗೆಲ್ಲ ಬುದ್ಧಿ ಹೇಳಕ್ಕೆ ಬರ್ತಾರೆ, ಇವ್ರ ಮನೇಲಿ ಹಿಂಗೆ ಆಗ್ತಿದ್ದಿಲ್ಲ ಅಂತೇಳಿ ತಿಳ್ಕೊತಾರೆ ಅಂಥೇಳಿ ಅವರು ತಮ್ಮ ಮನೆ ವಿಷಯನ ಹಂಗೆ ಮುಚ್ಚಿಡಕ್ಕೆ ನೋಡ್ತಾರೆ. ಇದು ಎಷ್ಟೋ ಜನರ ಮನೇಲಿ ಆಗುವಂಥದ್ದಲ್ವ. ಹಾಗಾಗಿ ದಯವಿಟ್ಟು ಆ ಒಂದು ಇಮೇಜನ್ನು ಮೇಂಟೈನ್ ಮಾಡುವಂತಹ ಪ್ರೆಷರ್ನ ಬೆಳೆಸ್ಕೊಳ್ಬೇಡಿ. ನೀವು ಹೇಗಿದ್ದೀರೋ ಹಾಗೆ ಅದನ್ನು ಸ್ವೀಕರಿಸಿ. ಯಾರೋ ಒಬ್ಬರು ನಮ್ಮನ್ನು ಒಪ್ಕೋಬೇಕು, ನಮ್ಮ ಬಗ್ಗೆ ಮರ್ಯಾದೆ ಕೊಡಬೇಕು ಅಂಥೇಳಿ ಎಲ್ಲ ಕಡೆಗೂ ಕೂಡ ಇಲ್ಲದಿರುವ ಒಂದು ಇಮೇಜನ್ನು ಮೇಂಟೈನ್ ಮಾಡುವ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಅದು ನಿಮ್ಮ ಶಾಂತಿಯನ್ನು, ಮನಸ್ಸಿನ ನೆಮ್ಮದಿಯನ್ನು ಕದಡುತ್ತೆ ಹೊರತು ಮತ್ತು ಇನ್ನೇನೂ ಕೊಡಲ್ಲ ನಿಮಗೆ. ನೀವೆಷ್ಟು ನಿಮ್ಮ ನೈಸರ್ಗಿಕ ಸ್ವಭಾವದಲ್ಲಿ ಇರ್ತೀರೋ ಅಷ್ಟು ನೀವು ನೆಮ್ಮದಿಯಿಂದ ಆರಾಮಾಗಿರ್ತೀರ. ನೀವು ನನ್ನ ಮಾತು ಕೇಳಿ ಅಂತ ಹೇಳ್ತಾ ಇದ್ದ, ನೀವೇ ಕೂತ್ಕೊಂಡು ವಿಚಾರ ಮಾಡಿ. ಯಾರ್ಯಾರ ಹತ್ರ ನೀವು ಹೇಗೆ ಮಾತಾಡ್ತಾ ಇದ್ದೀರಾ, ಯಾಕೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಕೂತ್ಕೊಂಡಾಗ ನಿಮಗೆ ನೆಮ್ಮದಿ ಇರುತ್ತಾ? ನೀವು ಎಷ್ಟೊಂದು ಕೆಲಸಗಳು ಬೇರೆಯವರಿಗೋಸ್ಕರ ಮಾಡ್ತಾ ಇದ್ದೀರಾ, ನಿಮಗೆ ನೀವು ಮೋಸ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವೇ ಕೂತ್ಕೊಂಡು ವಿಚಾರ ಮಾಡಿ, ನಿಮ್ಗೆ ಉತ್ತರ ಸಿಗುತ್ತೆ. ಆದಷ್ಟು ನೀವು ನಿಮ್ಮ ಕೆಲಸ ಮತ್ತು ನಿಮ್ಮ ಮಾತು ಮತ್ತು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ಒಂದೇ ಹಾದಿಯಲ್ಲಿರಲಿ.
ಬೇರೆ ಬೇರೆ ರೀತಿಯಾಗಿರೋದು ಬೇಡ ಅಂತ ಹೇಳ್ತಾ ಇರೋದೇ ಹೊರತು ಹೇಗೆ ಬೇಕಾರಂಗೆ ಮಾತಾಡಿ ಬೇರೆಯವ್ರಿಗೆ ನೋವು ಮಾಡೋದಾಗಲಿ ಅಥವಾ ನಿಮ್ಮ ಕೆಲಸದಲ್ಲಿ 100% ಕೊಡದೇನೆ ನಿಮ್ಮ ಏಳಿಗೆಯನ್ನು ತಡೆಯೋದಾಗಲಿ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೆಮ್ಮದಿಯಾಗಿರಿ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇರೋದು ಅಷ್ಟೇ. ಇವತ್ತಿಗಿಷ್ಟೇ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.